ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸ್ಥಳೀಯರಿಗೆ ಹುದ್ದೆ ಕೊಡುವಂತೆ ಆಗ್ರಹ. ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಹೊರಗಿನವರಿಗೆ ಹುದ್ದೆ ನೀಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಕನ್ನಡ ಬರಲ್ಲ ಎನ್ನುವ ಮುನ್ನ ಹುಷಾರ್. ಅಂಗಡಿಗೆ ಬಂದ ಗ್ರಾಹಕನಿಗೆ ಹಿಂದಿಯಲ್ಲಿ ಆವಾಜ್ ಹಾಕಿದ್ದ ಮಹಿಳೆ ವಿರುದ್ಧ ಆಕ್ರೋಶ. ಕ್ಷಮೆ ಕೇಳುವಂತೆ ಪಟ್ಟು ಅಂಗಡಿ ಮಾಲೀಕರೊಟ್ಟಿಗೆ ವಾಗ್ವಾದ. ಆಹಾರ ಹುಡುಕಾಟದಲ್ಲಿ ಮನೆ ಬಳಿ ಬಂದ ಕಾಡಾನೆ. ವಯೋವೃದ್ಧ ದಂಪತಿಗಳ ನಿದ್ದೆಗೆಡಿಸಿದ ಒಂಟಿ ಸಲಗದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸಕಲೇಶಪುರ ತಾಲೂಕಿನ ಶಾಂತಪುರ ಗ್ರಾಮದಲ್ಲಿ ಘಟನೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಯನ್ನ ಸ್ಥಳೀಯರಿಗೆ ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದವರಿಗೆ ನೀಡಬೇಕು ಎಂದು ಆಗ್ರಹಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ನಗರದಲ್ಲಿಂದು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಹುಡಾವರೆಗೆ ಮೆರವಣಿಗೆ ನಡೆಸಿದ ನೂರಾರು ಮಂದಿ ಮುಖಂಡರು ಕಾರ್ಯಕರ್ತರು ಹಾಸನ ವಿಧಾನಸಭಾ ಕ್ಷೇತ್ರದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಪ್ರೋತ್ಸಾಹಿಸಿದರು. ಹೊರಗಿನವರಿಗೆ ಮಣೆ ಹಾಕಿದರೆ ಅವರಿಗೆ ನಗರದ ಅಭಿವೃದ್ಧಿ ಹಾಗೂ ಜನರ ಹಿತಕ್ಕೆ ಅವರ ಸ್ವ ಅಭಿವೃದ್ಧಿಯೇ ಮುಖ್ಯವಾಗುತ್ತದೆ. ಪಕ್ಷ ಸಂಘಟನೆಗೂ ತೊಂದರೆ ಆಗಲಿದೆ ಎಂದು ಎಚ್ಚರಿಸಿದರು. ಈ ವೇಳೆ ಮಾತನಾಡಿದ ಯುವ ಮುಖಂಡ ಚಂದ್ರು, ಕಳೆದ ಹಲವು ವರ್ಷಗಳಿಂದ ಹಾಸನದಲ್ಲಿ ಪಕ್ಷ ಸಂಘಟನೆಗಾಗಿ ದುಡಿದಿರುವ ಎಚ್.ಕೆ. ಮಹೇಶ್ ಸೇರಿದಂತೆ ಸಾಕಷ್ಟು ಮಂದಿ ಇದ್ದಾರೆ. ಯಾರೇ ಆಗಲಿ ಸ್ಥಳೀಯರಿಗೆ ಮಾತ್ರ ಆದ್ಯತೆ ಕೊಡಿ. ಇವರಿಗೆ ಬೂತ್ ಮಟ್ಟದ ಕಾರ್ಯಕರ್ತರು ಮುಖಂಡರು ಗೊತ್ತಿರುತ್ತಾರೆ. ಆದರೆ ಹಾಲಿ ಚಾಲ್ತಿಯಲ್ಲಿರುವ ಪಟೇಲ್ ಶಿವಪ್ಪ, ಪ್ರಸನ್ನ ಮೊದಲಾದವರಿಗೆ ಮಣೆ ಹಾಕಿದರೆ ಅವರಿಗೆ ಬೂತ್ ಪರಿಚಯ ಸೇರಿದಂತೆ ಯಾರೂ ಗೊತ್ತಿಲ್ಲ. ಹೀಗಾದರೆ ಪಕ್ಷ ಸಂಘಟನೆಯೂ ಆಗುವುದಿಲ್ಲ ಎಂದು ಎಚ್ಚರಿಸಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಆದ್ರಿಂದ ಹಾಸನ ತಾಲೂಕಿನ ನಗರಾಭಿವೃದ್ಧಿ ಪ್ರಾಧಿಕಾರವನ್ನ ಹಾಸನ ಸ್ಥಳೀಯ ಮತದಾರ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸವಿರುವಂತ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಅಧ್ಯಕ್ಷ ಸ್ಥಾನವನ್ನ ಸ್ಥಳೀಯರಿಗೆ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತು ಕೆ.ಎನ್. ರಾಜಣ್ಣ ಅವ್ರಿಗೆ, ಶ್ರೇಯಸ್ ಪಟೇಲ್ ಅವ್ರಿಗೆ, ಶಿವಲಿಂಗೇಗೌಡರಿಗೆ ತಲುಪಬೇಕು. ಯಾಕೆ ಅಂದರೆ ನೀವು ಹೊರಗಡೆಯವ್ರನ್ನ ತಗೊಬಂದು ಇಲ್ಲಿ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ಹೊರಗಡೆಯವ್ರು ಬರ್ತಾರೆ, ಅಧಿಕಾರ ಅನುಭವಿಸ್ಕೊಳ್ತಾರೆ, ಹೋಗ್ತಾರೆ. ಅವ್ರಿಗೆ ಇಲ್ಲಿ ಬೂತ್ ಗೊತ್ತಾ, ಹಳ್ಳಿ ಗೊತ್ತಾ, ಎಷ್ಟು ಪಂಚಾಯತ್ ಇದೆ ಅನ್ನೋದು ಗೊತ್ತಾ, ಎಷ್ಟು ಹಳ್ಳಿ ಇದೆ ಅನ್ನೋದು ಗೊತ್ತಾ, ಎಷ್ಟು ಬೂತ್ ಇದೆ ಅನ್ನೋದು ಗೊತ್ತಿಲ್ಲ. ಕಳೆದ ಬಾರಿ ಹೊರಗಡೆಯವ್ರನ್ನ ಕರ್ಕೊಬಂದ್ರಿ, ಅವ್ರು ಅಧಿಕಾರ ಅನುಭವಿಸಿದ್ರು. ಕಾಂಗ್ರೆಸ್ ಆಫೀಸ್ಗೆ ಮತ್ತೆ ಅಧಿಕಾರ ಬಂದಾಗ ಇಲ್ಲಿಗೆ ಬಂದರು. ಆ ಪರಿಸ್ಥಿತಿ ಆಗೋದು ಬೇಡ. ಈ ತಾಲೂಕು 30. ಈ ವೇಳೆ ರಂಗಸ್ವಾಮಿ, ಪ್ರಸನ್ನ, ಪರಶುರಾಮ್ ಮೊದಲಾದವರು ಹಾಜರಿದ್ದರು. ಮಹಿಳೆಯಿಂದ ಕನ್ನಡ ಭಾಷೆಗೆ ಅವಮಾನ. ಕನ್ನಡ ಗೊತ್ತಿದ್ದರೂ ಕನ್ನಡ ಭಾಷೆಯಲ್ಲಿ ಮಾತನಾಡುವುದಿಲ್ಲ ಎಂದು ಅಂಗಡಿಗೆ ಬಂದ ಗ್ರಾಹಕನಿಗೆ ಆವಾಜ್ ಹಾಕಿರುವ ಘಟನೆ ನಗರದ ಕಠಿಣಕೆರೆ ಮಾರುಕಟ್ಟೆಯಲ್ಲಿರುವ ಪಾರ್ವತಿ ಬ್ಯಾಗ್ ಅಂಗಡಿಯಲ್ಲಿ ಭಾನುವಾರ ಸಂಜೆ ನಡೆದಿದೆ. ಬ್ಯಾಗ್ ಖರೀದಿಗೆಂದು ಅಂಗಡಿಗೆ ಗ್ರಾಹಕ ಬಂದ ವೇಳೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಗೆ ಬ್ಯಾಗ್ನ ಬೆಲೆ ಕೇಳಿದ್ದಾರೆ. ಈ ವೇಳೆ ಮಹಿಳೆ ಹಿಂದಿಯಲ್ಲಿ ಉತ್ತರಿಸಿದ್ದು, ಇದಕ್ಕೆ ಗ್ರಾಹಕ ಕನ್ನಡದಲ್ಲಿ ಮಾತನಾಡಿ ಕನ್ನಡ ಬರಲ್ವಾ ಎಂದು ಪ್ರಶ್ನಿಸಿದ್ದಕ್ಕೆ ಏರು ಧ್ವನಿಯಲ್ಲಿ ಗ್ರಾಹಕನಿಗೆ ಹಾಗೂ ಅಂಗಡಿ ಮಾಲೀಕನಿಗೆ ಮಹಿಳೆ ಆವಾಜ್ ಹಾಕಿದ್ದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡಿಗರು ನೆರೆ ರಾಜ್ಯಗಳಿಂದ ಜೀವ ಕಟ್ಟಿಕೊಳ್ಳುವುದಕ್ಕೆಂದು ಕರ್ನಾಟಕಕ್ಕೆ ಬಂದು ಕನ್ನಡಿಗರಿಗೆ ಧ್ವನಿ ಎತ್ತುತ್ತಿದ್ದು, ಇಂತಹ ಜನರು ರಾಜ್ಯದಲ್ಲಿ ಇರಲು ಸೂಕ್ತವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸೋಮವಾರ ಬ್ಯಾಗ್ ಅಂಗಡಿ ಮುಂದೆ ಜಮಾಯಿಸಿದ ಕನ್ನಡ ಪರ ಸಂಘಟನೆಗಳು ಅಂಗಡಿಯ ನಾಮಫಲಕವನ್ನು ತೆರವುಗೊಳಿಸಿ ಅಂಗಡಿ ಮಾಲೀಕರ ವಿರುದ್ಧ ವಾಗ್ದಾಳಿಗೆ ಇಳಿದರು. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ಗದ್ದಲವನ್ನು ತಿಳಿಗೊಳಿಸಿದ್ರು. ಸದ್ಯ ಈ ಘಟನೆ ಸಂಬಂಧ ಮಹಿಳೆ ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾಳೆ. ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ಕುಸುಮ, ನಾನು ಉಪಾಧ್ಯಕ್ಷೆ. ತುಂಬ ಬೇಜಾರಾಗಿದೆ. ನಿನ್ನೆ ಒಂದು ಕಸ್ಟಮರು ಪಾರ್ವತಿ ಬ್ಯಾಂಗಲ್ ಸ್ಟೋರು ಅಲ್ಲಿಗೆ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗೋರೆ, ಅವರು ಖರೀದಿ ಮಾಡೋಕ್ಕೆ ಹೋಗಿದ್ದಾರೆ. ಆ ವ್ಯಕ್ತಿಗೆ ಅವರು ನಾನು ಕನ್ನಡ ಮಾತಾಡಲ್ಲ, ಅವರು ಏನು ಹೇಳ್ತಿದ್ದಾರೆ ಅಂದರೆ ಅವರು ಆ ಎಮ್ಮ ಕನ್ನಡನೇ ಉಪಯೋಗಿಸ್ತಾ ಇರೋದು, ಹಿಂದಿಲೇನು ಮಾತಾಡಲಿಲ್ಲ, ಕನ್ನಡದಲ್ಲೇ ಬೈದಿರೋದು. ನಾನು ಹಿಂದಿನೇ ಮಾತಾಡ್ತೀನಿ, ನಾನು ಕನ್ನಡ ಮಾತಾಡಲ್ಲ, ನೀವು ನಾಯಿಗಳು ಈ ನಾಯಿನ ಹೊರಗಡೆ ಹಾಕಿ ಅಂತ ಹೇಳ್ತಾ ಇದ್ದಾಳೆ. ಇದು ಎಷ್ಟು ಮಟ್ಟಕ್ಕೆ ಸರಿ? ಇವ್ರನ್ನ ಬದುಕಲಿಕ್ಕೆ ಬಿಟ್ಟಿದ್ದೀವಿ, ಇಲ್ಲಿ ಇರೋದಕ್ಕೆ ಬಿಟ್ಟಿದ್ದೀವಿ, ಜಾಗ ಕೊಟ್ಟಿದ್ದೀವಿ, ಆಹಾರ ಧಾನ್ಯಗಳು, ನಮ್ಮ ಜನಗಳು ನಾವು ತಾನೇ ಹೋಗ್ತೀವಿ ಅಲ್ಲಿಗೆ ಖರೀದಿ ಮಾಡಲಿಕ್ಕೆ. ನಮ್ಮಿಂದ ಅವರಿಂದ ನಾವಲ್ಲ. ನಾವೇನಾದ್ರೂ ಅವ್ರ ದೇಶಕ್ಕೆ ಹೋದ್ರೆ ನಮಗೆ ಮರ್ಯಾದೆ ಕೊಡ್ತಾರೆ. ಅವ್ರು ಫಸ್ಟು ಮರ್ಯಾದೆನೇ ಕೊಡೋದಿಲ್ಲ. ನಾವು ಅವ್ರಿಗೆ ಒಂದೇ ಒಂದು ತೊಂದರೆ ಮಾಡಿಲ್ಲ, ಏನೂ ಅವರಿಗೆ ಹಿಂಸೆಗಳನ್ನ ಕೊಟ್ಟಿಲ್ಲ. ಇವರು ನಮಗೆ ಒಂದು ಕನ್ನಡ ಜನನ ನಾಯಿ, ಇವ್ರನ್ನ ಹೊರಗಡೆ ಹಾಕಿ ಅಂತ ಹೇಳೋ ಅಷ್ಟು ಮಟ್ಟಿಗೆ ಅವ್ರು ಬಂದಿದ್ದಾರೆ ಅಂದರೆ ಕನ್ನಡ ಜನ ಏನು ನಾಯಿನ ಸರ್ ನಾವುಗಳು? ಇದನ್ನ ಹೇಗೆ ಬಿಡಬೇಕು? ಇಲ್ಲಿಗೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾವೇನು ಬಳೆ ತೊಡ್ಕೊಂಡು ಕೈ ತೊಡ್ಕೊಂಡು ಕೂತಿಲ್ಲ ಇಲ್ಲಿ ಯಾರುವೆ. ಕನ್ನಡದವ್ರಿದ್ರೆ ಅವರು ಕರ್ನಾಟಕದಲ್ಲಿ ಅಂಗಡಿ ಮಾಡೋಗ್ಬಿಟ್ಟು ಹಿಂದಿ ಬೋರ್ಡ್ ಹಾಕೊಂಡು ನನ್ನ ಮಾತೃಭಾಷೆ ಹಿಂದಿ ಅಂತ ಹೇಳ್ತಾರೆ.
ಬಂದಿರೋದು ಹಂಗಂತ ಇವ್ರು ಕನ್ನಡಿಗರ ಬೈದ್ಬಿಟ್ಟಾಗ ಸುಮ್ಮನೆ ನಾಯಿಗಳು ಅಂತ ಕೇಳ್ತಾರ ಮಾತಾಡ್ಬೇಡ ಈಗೇನು ಕರ್ಸಿದ್ವಿ ಅವ್ರ ಕ್ಷಮೆ ಕೇಳ್ಬೇಕು ಮಾತಾಡ್ಬೇಕು ಅವರು ಮಾತಾಡ್ಬೇಕು ಕೇಳ್ತಾರೆ ಅವ್ರು ಹೇಳಿದಾರೆ ಇಲ್ಲಿ ಮಾತಾಡ್ದೆ ನಾನು ಅವನಿಗೆ ಅವ್ನು ಏನಾಯ್ತು ಅಂತ ಅಂದ್ರೆ ಕನ್ನಡ ಮಾತಾಡೋದು ಕೇಳವನೆ ಈಗ ಹುಡುಗಿ ಮಾತಾಡಿದ ಹುಡುಗಿ ಮಾತಾಡ್ ತಪ್ಪಾಗುತ್ತೆ ಮಾತಾಡ್ಬೇಕಾದ್ರೆ ಇದನ್ನ ಇವ್ರ ವಹಿಸ್ಕೊಂಡ್ರ ಇವರು ವಹಿಸ್ಕೊಂಡ್ರ ಇವರು ಅವರು ಕೇಳ್ಬೇಕು ಏನ್ ಮಾಡಿದೀವಿ ನಾರಾಯಣ ತಪ್ಪಾಯ್ತು ಹೇಳಮ್ಮ ಹೇಳ್ಬಿಟ್ಟು ಹೋಗಮ್ಮ ಬೋಲೋ ಅಷ್ಟು ಜೋರಾಗಿ ಮಾತಾಡ್ದಲ್ಲಮ್ಮ ವಯೋವೃದ್ಧ ದಂಪತಿಗಳ ಒಂಟಿ ಮನೆಯ ಮುಂದೆ ಕಾಡಾನೆಯೊಂದು ಆಗಮಿಸಿ ಆತಂಕ ಸೃಷ್ಟಿಸಿದ ಘಟನೆ ಸಕಲೇಶಪುರ ತಾಲೂಕಿನಲ್ಲಿ ನಡೆದಿದೆ. ಶಾಂತಪುರ ಗ್ರಾಮದ ರಾಜಯ್ಯ ಎಂಬುವರ ತೋಟದ ಮನೆ ಮುಂದೆ ಜುಲೈ 27ರ ಭಾನುವಾರ ರಾತ್ರಿ ಒಂಟಿ ಕಾಡಾನೆ ಆವರಣಕ್ಕೆ ಬಂದಿತ್ತು. ಆನೆ ಆಹಾರದ ಹುಡುಕಾಟದಲ್ಲಿ ಸೊನೆಮಳೆಯಲ್ಲಿಯೇ ಮನೆ ಬಾಗಿಲಿನವರೆಗೂ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸಿ ಆತಂಕ ಮೂಡಿಸಿತು. ಬಳಿಕ ಕಿಟಕಿಯ ಬಳಿಯೂ ಆಹಾರದ ಹೆಜ್ಜೆ ಹುಡುಕಿದ ಸಲಹ ಮತ್ತೆ ಬೆರಳಿಟ್ಟು ಬಂದ ದಾರಿಯಲ್ಲೇ ಮರಳಿದೆ. ಸಲಗ ಬಾಗಿಲಿನ ಮುಂದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ತಿರುಗಾಡಿದ್ದು ಸುಂಡಿಲನ ಕಿಟಕಿಗೆ ಹಾಕುವ ಪ್ರಯತ್ನವೂ ನಡೆಸಿದೆ. ಬಾಗಿಲು ತೆರೆಯಲು ವಿಫಲವಾದ ಆನೆ ಕೊನೆಗೆ ಸುಮ್ಮನಾಗಿ ಹೊರಟಿದೆ. ಈ ವೇಳೆ ಮನೆಯಲ್ಲಿದ್ದ ವಯೋವೃದ್ಧ ದಂಪತಿಗೆ ಯಾವುದೇ ಬೆಳವಣಿಗೆ ತಿಳಿಯದೆ ಭಯದ ಚಪ್ಪಟೆಯಲ್ಲಿ ರಾತ್ರಿ ಕಾಲ ಕಳೆಯಬೇಕಾಯಿತು. ಭಾನುವಾರದ ಕಾರಣದಿಂದ ತಮ್ಮ ಮಗ ಸ್ನೇಹಿತನ ಮನೆಯಲ್ಲಿದ್ದು ಮೊಬೈಲ್ ಮೂಲಕ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಆನೆ ತಿರುಗಾಡುತ್ತಿರುವುದು ಕಂಡು ಭಯಗೊಂಡಿದ್ದಾನೆ. ತಕ್ಷಣ ತಂದೆಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರಬೇಡಿ ಎಂದು ಎಚ್ಚರಿಕೆ ನೀಡಿದ್ದಾನೆ. ಬಳಿಕ ತಂದೆ ತಾಯಿಗೆ ದೃಶ್ಯಾವಳಿ ಕಳುಹಿಸಿ ಅವರಿಗೂ ಆತಂಕ ಉಂಟಾಗಿದೆ. ಈ ಘಟನೆಗೆ ಸಂಬಂಧಿಸಿ ರಾಜಯ್ಯನವರ ಮಗ ಮಂಜುನಾಥ್ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ ಜನರು ಇನ್ನಷ್ಟು ಪ್ರಾಣಹಾನಿಗೆ ಕಾದು ಕೂತಿರಬೇಕೆ? ಅರಣ್ಯ ಇಲಾಖೆ ಕೈಕಟ್ಟಿ ಕುಳಿತಿದೆಯಾ? ಇಂತಹ ಪರಿಸ್ಥಿತಿಗೆ ಅರಣ್ಯ ಸಚಿವರು ಮತ್ತು ಸರ್ಕಾರ ನೇರ ಹೊಣೆಗಾರರಾಗಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಶಾಶ್ವತ ಪರಿಹಾರ ಮತ್ತು ಸೂಕ್ತ ನಿರ್ವಹಣೆಯ ಅಗತ್ಯತೆ ಇಮ್ಮಡಿಯಾಗಬೇಕಿದೆ. ಬೆಳೆ ನಾಶವಾದ ರೈತರಿಗೆ ಪರಿಹಾರ ನೀಡಬೇಕು. ಒಂಟಿ ಮನೆಗಳತ್ತ ದಾಳಿ ಮಾಡುತ್ತಿರುವ ಪುಂಡಾನೆಗಳನ್ನು ತಕ್ಷಣ ಸೆರೆ ಹಿಡಿದು ಸ್ಥಳಾಂತರಿಸಬೇಕು. ಇಲ್ಲವೇ ಅರಣ್ಯ ಇಲಾಖೆ ಪರಿಣಾಮಕಾರಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮಲೆನಾಡಿನ ರೈತರು ಹಾಗೂ ಗ್ರಾಮಸ್ಥರು ಸರ್ಕಾರದತ್ತ ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ನೌಕರರಿಗೆ ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದವರು ಸಿಐಟಿಯು ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ವಾಟರ್ ಮ್ಯಾನ್, ಪಂಪ್ ಆಪರೇಟರ್ ಕಮ್ ಮೆಕ್ಯಾನಿಕ್ ಈ ಹುದ್ದೆಗಾಗಿ ಕುಶಲರಾಗಿ ಪರಿಗಣಿಸಿ ಮೂಲ ವೇತನ 32,062 ರೂಪಾಯಿ ನಿಗದಿಪಡಿಸಬೇಕು. ಅಟೆಂಡರ್ ಅಥವಾ ಜವಾನರು ಅರೆ ಕುಶಲರಾಗಿ ಪರಿಗಣಿಸಿ ಮೂಲ ವೇತನ 28,750 ರೂಪಾಯಿ ನಿಗದಿಪಡಿಸಬೇಕು. ಕಸಗುಡಿಸುವವರು, ಸ್ವಚ್ಛತಾಗಾರರು ಅಕುಶಲರಾಗಿ ಪರಿಗಣಿಸಿ ಮೂಲ ವೇತನ 25,000 ರೂಪಾಯಿ ನಿಗದಿಪಡಿಸಬೇಕು. ಈ ಕನಿಷ್ಠ ವೇತನದ ಜಾರಿಯನ್ನು ಕಳೆದ ಏಪ್ರಿಲ್ 1ರಿಂದಲೇ ಅನ್ವಯವಾಗುವಂತೆ ಜಾರಿ ಮಾಡಬೇಕೆಂದು ಹಾಗೂ 9,469 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ದಿನಕ್ಕೆ 6 ಪೈಸೆ ನಿಗದಿಯಾಗಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುವ ಸಿಬ್ಬಂದಿಗಳಿಗೆ ಸೇವಾ ಹಿರಿತನದ ಮಾನ್ಯತೆ ನೀಡಿ ಮೂಲ ವೇತನಕ್ಕೆ 2% ಹೆಚ್ಚಳವನ್ನು ಪ್ರತಿ ವರ್ಷ ಪರಿಗಣಿಸಿ ಹೆಚ್ಚುವರಿ ಭತ್ಯೆ ನೀಡಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರಿಗೆ, ಕರ್ನಾಟಕ ಕೆಲಸ ಮಾಡ್ತಕ್ಕಂಥ ಎಲ್ಲ ವಿಭಾಗದ ಕಾರ್ಮಿಕರಿಗೆ ಕನಿಷ್ಠ ಏಕಕಾಲಕ್ಕೆ ಕನಿಷ್ಠ ವೇತನವನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಕರಡು ಅಧಿಸೂಚನೆಯನ್ನು ಹೊರಡಿಸಿ 2 ತಿಂಗಳಾಗೋಯಿತು. 2 ತಿಂಗಳು ಕಳೆದು ಆಕ್ಷೇಪಣೆ ಸಲ್ಲಿಸಿ ಇಷ್ಟೊತ್ತಿಗಾಗಲೇ ಅಂತಿಮ ಸೂಚನೆ ಬರಬೇಕಿತ್ತು. ಆದರೆ ಇದುವರೆಗೂ ಕೂಡ ಅಂತಿಮ ಸೂಚನೆ ಬಂದಿಲ್ಲ. ಒಂದು ಕಡೆ ಕಾರ್ಮಿಕ ಸಂಘಟನೆಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದಾವೆ. ಇವತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರವಾಗಿ 35,000 ರೂಪಾಯಿ ಕನಿಷ್ಠ ವೇತನ ಹೆಚ್ಚಾಗಬೇಕು ಅತಿ ಕುಶಲ ಕಾರ್ಮಿಕರಿಗೆ ಅನ್ನುವಂಥ ಬೇಡಿಕೆನಿಟ್ಟು ಹೋರಾಟಗಳು ನಡೆಸ್ತಾ ಇದ್ದಾವೆ. ಇನ್ನೊಂದು ಕಡೆ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕರ್ನಾಟಕದ ಯಾವುದೇ ಕಾರಣಕ್ಕೂ ಕನಿಷ್ಠ ವೇತನ ಹೆಚ್ಚಳ ಮಾಡೋದಿಲ್ಲ, ನೀವು ಯಾಕೆ ಹೇಳ್ತೀರಿ ಅಂತ ಮಾಲೀಕರಿಗೆ ಭರವಸೆ ಕೊಡ್ತಾರೆ. ಇದೇನು ತೋರಿಸುತ್ತೆ ಅಂತ ಅಂದರೆ ಸರ್ಕಾರ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ದರಗಳನ್ನೇ ಉಪಮುಖ್ಯಮಂತ್ರಿಗಳು ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ಇಷ್ಟೆಲ್ಲ ಈ ಸಂದರ್ಭದಲ್ಲಿ ಕೆಟಿ ಹೊನ್ನೇಗೌಡ, ಕುಮಾರಸ್ವಾಮಿ, ಕರಿಯಪ್ಪ, ಅಶೋಕ್, ನಂದೀಶ್, ಚಂದ್ರಶೇಖರ್, ಅರವಿಂದ್, ಎಂಜಿ ಪೃಥ್ವಿ ಮೊದಲಾದವರು ಹಾಜರಿದ್ದರು. ಸ್ಥಳೀಯರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಹುದ್ದೆ ಕೊಡದೆ ಹೊರಗಿನ ಕ್ಷೇತ್ರಗಳವರೆಗೆ ನೀಡಿದರೆ ಪಕ್ಷದ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡುವುದಾಗಿ ವಕೀಲ ಹಾಗೂ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಸುಜಿತ್ ನಾರಾಯಣ್ ಎಚ್ಚರಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರ ಮನವಿ ಏನೆಂದರೆ, ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರವು ಹಲವು ವರ್ಷಗಳಿಂದ ಉತ್ತಮ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಈ ಪ್ರಾಧಿಕಾರಕ್ಕೆ ಆಯಾ ಸರ್ಕಾರಗಳು ತಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರನ್ನು ನೇಮಿಸುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದಿದೆ. ಇದುವರೆಗೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಇದರಿಂದಾಗಿ ನಗರದ ಸರ್ವತೋಮುಖ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದ ಮುಖಂಡರು ಅಥವಾ ಕಾರ್ಯಕರ್ತರನ್ನ ನೇಮಿಸುವ ಮೂಲಕ ನಗರದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಒಂದು ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಹಿಂದಿನಿಂದ ನಡೆದುಕೊಂಡು ಬಂದ ವಾಡಿಕೆ ಮೀರಿ ಹೊರಗಿನವರಿಗೆ ಮಣೆ ಹಾಕಿದರೆ ನನ್ನಂತಹ ನಿಷ್ಠಾವಂತ ಕಾರ್ಯಕರ್ತರು ಒಕ್ಕೊರಲಿನಿಂದ ವಿರೋಧಿಸುತ್ತೇವೆ. ಈ ಕಾರಣದಿಂದ ಸ್ಥಳೀಯರನ್ನೇ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂತೆ ಆಗ್ರಹಿಸಿದರು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ಅಧ್ಯಕ್ಷರನ್ನು ನೇಮಕ ಮಾಡೋ ವಿಚಾರವಾಗಿ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮಾಡೋ ವಿಚಾರವಾಗಿ ತಮ್ಮಲ್ಲಿ ನಾನು ಈ ಪತ್ರಿಕಾಗೋಷ್ಠಿ ಮಾಡ್ತಿರೋದು. ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 2ರಿಂದ 2.5 ವರ್ಷ ಆಯ್ತಾ ಬಂತು. ಇಲ್ಲಿವರೆಗೂ ಸಹ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಬ್ಬರನ್ನ ಅಧ್ಯಕ್ಷರನ್ನ ಸಹ ನೇಮಕ ಮಾಡಿಲ್ಲ. ಇದರಿಂದ ಏನಾಗ್ತಿದೆ, ಈ ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋಂಥ ಒಂದು ಸಂಸ್ಥೆ ಏನಿದೆ, ಅದು ನಗರನ ಅಭಿವೃದ್ಧಿ ಮಾಡೋಕ್ಕೆ ಮಾಡಿರೋಂಥ ಸಂಸ್ಥೆ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಯಾವ್ಯಾವ ಕಡೆ ಲೇಔಟ್ಗಳಾಗಬೇಕು, ಯಾವ್ಯಾವ ಕಡೆ ರಸ್ತೆಗಳಾಗಬೇಕು, ಯಾವ ದಿಕ್ಕಿನಲ್ಲಿ ನಗರ ಮುಂದುವರಿಬೇಕು ಅನ್ನೋ ಒಂದು ದಿಕ್ಸೂಚಿ ಇಟ್ಕೊಂಡು ಕೆಲಸ ಮಾಡೋಂತಹ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಅಧ್ಯಕ್ಷ ಇಲ್ಲದೆ ಇರೋದ್ರಿಂದ ನಮ್ಮ ಹಾಸನ ನಗರದ ಸರ್ವತೋಮುಖ ಅಭಿವೃದ್ಧಿ ಕುಂಠಿತವಾಗಿದೆ. ಹಾಗಾಗಿ ನಾವು ಸುಮಾರು ನಾಯಕರುಗಳೆಲ್ಲ ಸೇರ್ಕೊಂಡು ನಮ್ಮ ಹಾಸನ ಜಿಲ್ಲೆಗೆ ಒಬ್ಬ ಪರಿಪೂರ್ಣವಾದ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಕಾರ್ಯದರ್ಶಿ ಶಿವಕುಮಾರ್, ವಕೀಲೆ ರಂಜಿತಾ ಮಂಜುನಾಥ್, ಕಟಾಯ ಹೋಬಳಿ ಸುರೇಶ್, ವಕೀಲ ಮತ್ತು ಕಟಾಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಿರೀಶ್ ಕೆಟಿ ರಾಜು ಹಾಜರಿದ್ದರು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಿಂದಿನಿಂದಲೂ ಪಕ್ಷಕ್ಕಾಗಿ ದುಡಿದ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಹಿಂದೆ ಪಕ್ಷಗಳು, ಸರ್ಕಾರಗಳು ನೇಮಿಸುವ ಮೂಲಕ ಪಕ್ಷ ಸಂಘಟನೆಗೆ ಮತ್ತು ನಗರದ ಅಭಿವೃದ್ಧಿಗೆ ಆಯಾ ಸರ್ಕಾರಗಳು ಒತ್ತು ನೀಡಿವೆ. ಹಾಗೆಯೇ ನಮ್ಮ ಸರ್ಕಾರ ಹಾಗೂ ಪಕ್ಷ ಸಹ ದುಡಿದವರಿಗೆ ಮಣೆ ಹಾಕಬೇಕು ಎಂದು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಕುಮಾರ ಶೆಟ್ಟಿ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಉದಾಹರಣೆಗೆ ಸೈಯದ್ ಅಕ್ಬರ್, ಬಿಕೆ ರಂಗಸ್ವಾಮಿ, ಬಿಕೆ ಮಂಜುನಾಥ್, ಎಸ್ಎಂ ಆನಂದ್, ಕೆಎಂ ರಾಜೇಗೌಡ, ಕೃಷ್ಣಕುಮಾರ್, ಲಲಾಟ್ ಮೂರ್ತಿ ಮೊದಲಾದವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದಿದ್ದರೂ ಹುಡಾಕಿ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ನಮ್ಮ ಒತ್ತಾಯ ಎಂದರೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ತನು ಮನ ಧನ ಖರ್ಚು ಮಾಡಿ ಪಕ್ಷ ಸಂಘಟನೆ ಮಾಡಿದ ಹಲವು ಮುಖಂಡರಿದ್ದು ಹಾಸನದಲ್ಲಿ ಒಕ್ಕಲಿಗರೇ ಪ್ರಾಬಲ್ಯರಾಗಿರುವುದರಿಂದ ಒಕ್ಕಲಿಗರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ. ಒಕ್ಕಲಿಗ ಸಮುದಾಯಕ್ಕೆ ಅವಕಾಶ ನೀಡಲಾಗದಿದ್ದರೆ ಇದೇ ಕ್ಷೇತ್ರದ ಹಿಂದುಳಿದ ಅಲ್ಪಸಂಖ್ಯಾತ ಅಥವಾ ದಲಿತ ವರ್ಗದವರನ್ನ ಪರಿಗಣಿಸಿ ಇದರಿಂದ ಪಕ್ಷ ಸಂಘಟನೆಗೆ ಅನುಕೂಲ ಆಗಲಿದೆ ಎಂದರು. ನಿಗಮ ಮಂಡಳಿಗಳಿಗೆ ಹಲವಾರು ನಿಗಮ ಮಂಡಳಿಗಳು ನಮ್ಮಲ್ಲಿ ನಿರ್ದೇಶಕರ ಹುದ್ದೆಗಳು, ನಾಮಿನಿ ಸದಸ್ಯ ಹುದ್ದೆಗಳು ಖಾಲಿದ್ದಾವೆ. ಹಾಸನ ಜಿಲ್ಲೆಯಲ್ಲಿ, ಹಾಸನದಲ್ಲಿ, ಎಸ್ಪೆಷಲಿ ಹಾಸನದಲ್ಲಿ ಇವನ್ನ ತುಂಬಲಿಕ್ಕೆ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರು ಹಿಂದೇಟು ಹಾಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈಗಾಗಲೇ ಹಾಸನದಲ್ಲಿ ಕಾಸಿನ ತಬ್ಲೆ ಆಗಿದೆ. ಉಡಾ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಉಡಾ ಇದೆಯಲ್ಲ, ಅದನ್ನು ಕೂಡ ಇವತ್ತು ಫಿಲಪ್ ಮಾಡಿಲ್ಲ. ಯಾವ ಉದ್ದೇಶ ಅಂತಲೂ ಗೊತ್ತಿಲ್ಲ. ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ನಮ್ಮನ್ನು ಈಗ ಮಾಡ್ತಾರೆ, ಆಗ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಇವರು ಇತ್ತೀಚೆಗೆ ನಿಗಮ ಮಂಡಳಿಯನ್ನು ಔಟ್ ಆಫ್ ಬೇರೆ ತಾಲೂಕಿನವರಿಗೆ ಹುಡಾ ಅಧ್ಯಕ್ಷನ ಬೇರೆ ತಾಲೂಕಿಗೆ ಕೊಡ್ತೀವಿ ಅಂತೇಳಿ ಈ ಊಹಾಪೋಹಗಳು ಹರಿದಾಡ್ತಾ ಇದೆ. ಇನ್ನೂ ಅಧಿಕೃತವಾಗಿ ಏನು ಅನೌನ್ಸ್ ಆಗಿಲ್ಲ. ಈಗ ಅವರ ಮೂಲಗಳಿಂದನೇ ಹರಿದಾಡ್ತಾ ಇದೆ ಅವ್ರಿಗೆ ಕೊಡ್ತೀವಿ ಅಂತ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಪ್ರತಿಗೋಷ್ಠಿಗೆ ಕರೆದಿದ್ದೀವಿ. ಇವತ್ತು ನಗರಾಭಿವೃದ್ಧಿ ಅಂದರೆ ನಗರನ ಅಭಿವೃದ್ಧಿ. ಪತ್ರಿಕಾಗೋಷ್ಠಿಯಲ್ಲಿ ನೇತ್ರಾವತಿ, ರಾಮಚಂದ್ರು, ಶಂಕರ್ ಶೆಟ್ಟಿ, ರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಕುಂದುಕೊರತೆಗಳ ಬಗ್ಗೆ ಮತ್ತು ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಜಿಲ್ಲೆಯ ಎಲ್ಲಾ ಅಧ್ಯಕ್ಷರನ್ನ ಸರ್ಕಾರದ ಎಲ್ಲಾ ಕನ್ನಡ ಕಾರ್ಯಕ್ರಮಗಳಿಗೆ, ಸಭೆಗಳಿಗೆ ಕರೆಯಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಅವರಿಗೆ ಪತ್ರ ಬರೆಯಲಾಗಿತ್ತು. ಈ ಹಿನ್ನೆಲೆ ಸೋಮವಾರ ಡಿಸಿ ಅವರ ಸಮ್ಮುಖದಲ್ಲಿ ಚರ್ಚೆ ನಡೆದಿದ್ದು, ನಮ್ಮ ಮನವಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಹಾಸನ ಜಿಲ್ಲಾ ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಗೌಡ ತಿಳಿಸಿದರು.
ಈ ಬಗ್ಗೆ ಮಾತನಾಡಿದ ಅವರು, ಕಳೆದ ಜೂನ್ ತಿಂಗಳಿನಲ್ಲಿ ನಮ್ಮ ವಿವಿಧ ಬೇಡಿಕೆ ಸೇರಿದಂತೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಎದ್ದು ಕಾಣಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಿಂದ ಜಿಲ್ಲಾಧಿಕಾರಿ ಅವರು ಎಲ್ಲರ ಸಮ್ಮುಖದಲ್ಲಿ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಇವತ್ತು ಏನು ನಮ್ಮ ಹಾಸನದ ಡಿ ಸಿ ಆಫೀಸಿನಲ್ಲಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದು, ಹಾಸನದಲ್ಲಿ ಕುಂದುಕೊರತೆಗಳ ಬಗ್ಗೆ ನಮಗೆ ಇದನ್ನು ಮನಗಂಡು ತಾವು ಇದರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿಯ ಒಂದು ನಮ್ಮ ಹೋಗೋಟಕ್ಕೆ ಕರೆದು ನಮ್ಮನ್ನು ಇವತ್ತು ಕರೆದು ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳನ್ನ ಕರೆದು ಇವತ್ತೊಂದು ಮೀಟಿಂಗನ್ನು ಮಾಡಿ ನಾವೇನು ಅವರಿಗೆ ಈ ಥರ ಸಮಸ್ಯೆಗಳಿದೆ ಹಾಸನ ಜಿಲ್ಲೆಗಳಲ್ಲಿ ಅಂತ ಹೇಳಿ ನಾವು ಅವರಿಗೆ ಕೊಟ್ಟಿದ್ದು ಕುಂದುಕೊರತೆಗಳನ್ನು ಅದನ್ನು ಬಗೆಹರಿಸುವ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರೆದು ಇವತ್ತು ನಮ್ಮ ಕೊಟ್ಟಂಥ ಒಂದು ಅವರಿಗೆ ಅರ್ಜಿಯನ್ನು ಕೊಟ್ಟಂಥದ್ದು ಅದಕ್ಕೆ ಎಲ್ಲರೂ ಸ್ಪಂದಿಸಿ ಇವತ್ತು ನಾವು ಹೇಳಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಆದಷ್ಟು ಬೇಗ ನಾವು ಮಾಡಿ ಮುಗಿಸ್ತೀವಿ. ಈಗ ಏನು ಫುಟ್ಪಾತ್ಗಳಿರ್ಬೋದು ಮತ್ತು ಜನ ಓಡಾಡಲಿಕ್ಕೆ ಫುಟ್ಪಾತನ್ನೇ ಬಿಟ್ಟಿಲ್ಲ, ಅದೊಂದು ಮತ್ತು ಬ್ಯಾನರ್ಗಳು ಹಾಕೋದು ಮತ್ತು ಆಸ್ಪತ್ರೆಗಳಲ್ಲಿ ರೋಗಿಗಳು ಬಂದರೆ ಅವ್ರನ್ನ ಟ್ರೀಟ್ ಮಾಡಿದಂಥ ರೀತಿಗಳು ಔಷಧಿ. ಪ್ರಥಮ ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ಶಿಲ್ಪಕಲೆಗಳ ನಾಡು ಬೇಲೂರು ತಾಲೂಕಿನ ಹಳೇಬೀಡು ಸಮೀಪದ ಪುಷ್ಪಗಿರಿ ಬೆಟ್ಟದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನಡೆಸಿ ಲೋಕ ಕಲ್ಯಾಣಾರ್ಥ ಪ್ರಾರ್ಥನೆ ಸಲ್ಲಿಸಿದರು. ಶ್ರಾವಣ ಮಾಸ ಎಂದರೆ ಸಾಲು ಸಾಲು ಹಬ್ಬಗಳ ಸಂಭ್ರಮ ಸಡಗರವಾಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂತೋಷದ ಮಾಸವಾಗಿದೆ. ಅಲ್ಲದೆ ಪ್ರಕೃತಿಗೂ ಕೂಡ ಹಬ್ಬವಾಗಿದ್ದು, ಇಂತಹ ಶ್ರಾವಣ ಮಾಸದ ಸೋಮವಾರ ಅತ್ಯಂತ ಪ್ರಮುಖ ಸ್ಥಾನಮಾನ ಹೊಂದಿರುವ ನಿಟ್ಟಿನಲ್ಲಿ ಪುಷ್ಪಗಿರಿ ಬೆಟ್ಟದಲ್ಲಿ ನೆಲೆಸಿದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರಾವಣ ಸೋಮವಾರದ ಪ್ರಯುಕ್ತ ಬೆಳಗಿನಿಂದಲೇ ರುದ್ರಾಭಿಷೇಕ ಮತ್ತು ಹೂವಿನ ಅಲಂಕಾರ ನಡೆಸಿದ ಬಳಿಕ ಪುಷ್ಪಗಿರಿ ಜಗದ್ಗುರುಗಳು ದೇಗುಲಕ್ಕೆ ಆಗಮಿಸಿ ಮಲ್ಲಿಕಾರ್ಜುನ ಸ್ವಾಮಿಗೆ ಮಹಾಮಂಗಳಾರತಿ ನಡೆಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಿ ಬಂದ ಸಾವಿರಾರು ಭಕ್ತರಿಗೆ ಹಿತನುಡಿಗಳನ್ನು ಆಡಿದರು. ಸಮಸ್ತ ಭಕ್ತ ಮಹೇಶರೇ, ವಿಶೇಷವಾಗಿ ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಅದರಲ್ಲಿ ಶ್ರಾವಣ ಸೋಮವಾರ ಶಿವನನ್ನು ಆರಾಧಿಸುವ ಒಂದು ವಿಶೇಷ ದಿನ ಆಗಿ ಮಾರ್ಪಟ್ಟಿದೆ. ಬಹಳ ಹಿಂದಿನಿಂದನೂ ಕೂಡ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಪ್ರಾರಂಭ ಆಗ್ತಾ ಇರುವಂಥದ್ದು ಮತ್ತು ವಿಶೇಷವಾಗಿ ಗೌರಿ ಹಬ್ಬ ಇರ್ಬೋದು ಮತ್ತು ವಿಶೇಷವಾಗಿ ತಾಯಂದ್ರಿಗೆ ವಾರಕ್ಕೊಂದು ಹಬ್ಬದಂತೆ ಈ ಶ್ರಾವಣ ಮಾಸದಲ್ಲಿ ಪ್ರಾರಂಭ ಆಗ್ತಾಯಿದೆ. ಅಂತಹ ಒಂದು ಈ ಶುಭ ಮಾಸದಲ್ಲಿ ಪುಷ್ಪಗಿರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮತ್ತು ಅತಿ ಹೆಚ್ಚು ಭಕ್ತಾದಿಗಳು ಭಾಗವಹಿಸುವಂಥದ್ದು ಒಂದು ವಿಶೇಷ ಆಗಿದೆ. ನಾವು ಕೂಡ ಶ್ರಾವಣ ಮಾಸದ ಪ್ರಯುಕ್ತ ಬೆಳಗ್ಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಮತ್ತು ಪೂಜೆಯನ್ನು ಮಹಾಮಂಗಳಾರತಿಯನ್ನು ನೆರವೇರಿಸಿ ಬಂದ್ವಿ. ಬಹುಶಃ ಭಾಳ ಸಂತೋಷ ಆಗ್ತಾಯಿದೆ. ಈ ಮಳೆಯ ಸಂದರ್ಭದಲ್ಲಿ ಮತ್ತು ಸುಂದರವಾದಂಥ ಪ್ರಕೃತಿಯಲ್ಲಿ. ಬೇಲೂರು ದೇಶಭಕ್ತರ ಬಳಗದಿಂದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಪಟ್ಟಣದ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಹಾಗೂ ನಿವೃತ್ತ ಸೈನಿಕರಿಗೆ ಅಭಿನಂದನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇಶಭಕ್ತ ಬಳಗದ ಅಧ್ಯಕ್ಷ ಡಾ ಸಂತೋಷ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾ ಸಂತೋಷ್ ಕುಮಾರ್ ಮಾತನಾಡಿ, ಯುವ ಜನಾಂಗದಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ ದೇಶಭಕ್ತರ ಬಳಗ ಸತತ 5-6 ವರ್ಷದಿಂದ ಬೇಲೂರಿನಲ್ಲಿ ಕೆಲಸ ಮಾಡುತ್ತಾ ಬಂದಿದೆ. ಪ್ರತಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಮಹಾನ್ ಪುರುಷರ ಜನ್ಮದಿನ ಹಾಗೂ ಪುಣ್ಯ ಸಂಸ್ಮರಣೆಯನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಮತ್ತೆ ರಷ್ಯಾದಂತ ಉತ್ತಮ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಅಮೆರಿಕ ಆ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಆದ್ರೆ ಒಂದು ಬಲಿಷ್ಠ ಬ್ರಿಟನ್ ಇದೆ ನಮ್ಮ ಜೊತೆ, ರಷ್ಯಾ ಇದೆ. ಅದು ಬಹಳಷ್ಟು ದೊಡ್ಡಂತ ಒಂದು ಮಿಲಿಟರಿ. ಆ ಮಿಲಿಟರಿಯ ಇದುವರೆಗೆ ನೀವು ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರಿ ಇಲಾಖೆಗಳನ್ನು ನೀವು ನೋಡಿರ್ಬೋದು. ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ಆದರೆ ಮಿಲಿಟರಿಯಲ್ಲಿ ಮಾತ್ರ ಭ್ರಷ್ಟಾಚಾರ ಇಲ್ಲ. ಅದನ್ನ ದೇವೇಗೌಡರು ಹೇಳ್ತಾರೆ. ದೇವೇಗೌಡರು ಪಾಲಿಟೆಕ್ನಿಕ್ ಇಂಜಿನಿಯರ್ ಪಾಸಾಗಿ ಬಂದ ತಕ್ಷಣ ವಾಲ್ಪರ್ ಆಗಿದೆ ಆರ್ಮಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂಗೆ ವಾಲ್ಪರ್ ಆಗುತ್ತೆ. ಇಂಟರ್ವ್ಯೂ ಹೋಗ್ಬಿಟ್ಟು ಮೊದಲು ಅವರು ನೋಡಿ, ಅವರು ಹುಟ್ಟಿನಿಂದಲೇ ರಾಜಕಾರಣಿಯಾಗಿ ಬಂದಿದ್ದ ಏನೋ ಗೊತ್ತಿಲ್ಲ, ಒಬ್ಬರಂತ ಫೋನ್ ಮಾಡಿಸ್ತಾರೆ. ಅಲ್ಲಿಗೆ ಫೋನ್ ಮಾಡಿಸಿ
ಋಷಿಕ ದೇವೇಗೌಡರೊಳಗಡೆ ಒಳಗಡೆ ಹೋದರೆ ಅವರಿಗೆ ಏನು ಕೆಟ್ಟ ಮಿಲಿಟರಿ ಮಾತ್ರ ಏನು ನಡೆಯಲ್ಲ, ನೋ ಇನ್ಫ್ಲುಯೆನ್ಸ್ ಅಟ್ ಆಲ್. ಹಾಗೆ ದೇವೇಗೌಡರು ಹೇಳಿದಂಥ ಕಥೆಗಳು ನಾನು ಕಟ್ಟುಕತೆ ಹೇಳ್ತಾ ಇಲ್ಲ. ಆಮೇಲೆ ಅವರು ರಾಜಕಾರಣಿ ಆಗ್ತಾರೆ, ಆಮೇಲೆ ಅದೆಲ್ಲ ಇತಿಹಾಸ ಬಿಡಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್, ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಧರ್ಮರಾಜು, ದೇಶಭಕ್ತರ ಬಳಗದ ಕಾರ್ಯದರ್ಶಿ ಮಲ್ಲಿಕಾರ್ಜುನ, ಗ್ರೂಪ್ ಮಹೇಶ್, ಯುವ ಸಾಹಿತಿ ನಿರಂಜನ್, ಉಪನ್ಯಾಸಕ ಧರ್ಮ, ಪ್ರಕೃತಿ, ಸುಲೇಮಾನ್ ಸೇರಿದಂತೆ ಇತರರು ಹಾಜರಿದ್ದರು. ಸಮಾಜಕ್ಕೆ ಮಾಧ್ಯಮದ ಪಾತ್ರ ಪ್ರಮುಖವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ದಂಡಿಗನಹಳ್ಳಿ ಹೋಬಳಿ ಕತ್ರಿಘಟ್ಟ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಆವರಣದಲ್ಲಿ ನಡೆದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಮಾಜಕ್ಕೆ ಮಾಧ್ಯಮದವರ ಪಾತ್ರ ಪ್ರಮುಖವಾಗಿದೆ. ಮಾಧ್ಯಮದಲ್ಲಿ ಸತ್ಯತೆಯನ್ನು ಪರಿಗಣಿಸಿ ಸುದ್ದಿ ಪ್ರಸಾರ ಮಾಡುವುದು ಸೂಕ್ತವಾಗಿದೆ. ಇಂದಿನ ಕೆಲ ಸುದ್ದಿ ವಾಹಿನಿಗಳು ತಮ್ಮ ವಸ್ತುನಿಷ್ಠತೆಯನ್ನು ಪರಿಗಣಿಸದೆ ಸುದ್ದಿಯನ್ನು ಸಹ ಬಿತ್ತರಿಸುತ್ತಿದೆ. ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶಗಳು ಕೂಡ ರವಾನೆಯಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ವಿವಿಸಿ ವಾಹಿನಿ ಮತ್ತು ಜನಹಿತ ಹಾಗೂ ಜ್ಞಾನದೀಪ ಪತ್ರಿಕೆಯ ವರದಿಗಾರ ಸಿಬಿ ಲೋಹಿತ್, ಕನ್ನಡಪ್ರಭ ಪತ್ರಿಕೆಯ ವರದಿಗಾರರಾದ ನಂದನ್ ಪುಟ್ಟಣ, ದಂಡಿಗನಹಳ್ಳಿ ಹೋಬಳಿಯ ವಿತರಕರಾದ ವೇಣುಕುಮಾರ್, ವೆಂಕಟೇಶ್ ಚಾರಿ ಅವರನ್ನು ಸನ್ಮಾನಿಸಲಾಯಿತು. ಎಲೆಕ್ಟ್ರಾನಿಕ್ ಮೀಡಿಯಾ ಇರೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಜನಸಂಖ್ಯೆ ಯಾವ ಥರ ಜಾಸ್ತಿ ಆಗಿದೆ, ಪ್ರತಿನಿಧಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಈಗ ದೃಶ್ಯ ಮಾಧ್ಯಮಗಳು ಅಷ್ಟೇ. ಈಗ ಟೇಬಲ್ ಇಟ್ಟರೆ ಅದನ್ನು ಜೋಡಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಏಕೆಂದರೆ ಅವರವರಲ್ಲೇ ದೊಡ್ಡ ಪೈಪೋಟಿ. ಬೆಂಗಳೂರಲ್ಲಿ ನನ್ನ ಮುಂದೆ ಎಷ್ಟೋ ಜನ ಗುದ್ದಾಡಿಬಿಟ್ಟಿದ್ದಾರೆ. ನಾನು ಅದೇ ಅನ್ಕೊಂಡು ಹಿಂಗಾಯ್ತಲ್ಲ, ಯಾಕೆ ನಾನು ಹಂಗೂ ಅಂದ್ಕೊಂಡೆ, ಯಾರೋ 3-4 ಜನ ಇವರಲ್ಲಿ ಆಯ್ಕೆ ಮಾಡ್ಕೊಂಡು ಅವ್ರೆಲ್ಲರಿಗೂ ನ್ಯೂಸ್ ಕೊಟ್ಟರೆ ಆಗುತ್ತಲ್ಲ ಅಂತ ಅಂದ್ಕೊಂಡೆ. ಅದು ಲೆಕ್ಕಕ್ಕೆ ಬರೋಲ್ಲ. ಜೊತೆ ಗುದ್ದೆ ಆಡಿಬಿಡ್ತಾರೆ. ಈಗ ಕೆಲವು ಕಡೆ ಹೊಡೆದಾಟನೂ ನಡೆದಿದೆ, ಕೆಲವು ಕಡೆ ಸ್ವಲ್ಪ ಸುಮಾರಿಗೆ. ಏನು ಸರ್ ಅದನ್ನು ಕೊಡ್ರಿ ಅಲ್ಲಿದೆ. ಏಕೆಂದರೆ ಈಗ ಪರಿಸ್ಥಿತಿ ನಮ್ಮ ದೇಶ, ಏಕೆಂದರೆ ಈ 20 ದೇಶಕ್ಕಾಗೋಷ್ಟು ಜನ ನಮ್ಮ ದೇಶದಲ್ಲಿದ್ದಾರೆ. ಏನು ಸರ್ 20 ದೇಶಕ್ಕೆ ವಿಧಾನಸೌಧದಲ್ಲೇ ನಾವು ಜಾಗ ಬಿಡಿಸ್ಕೊಂಡು ಹೋಗ್ಬೇಕು. ನಾವು ಎಮ್ ಎಲ್ ಎ ಕಣಪ್ಪ ಅಂತ. ಎಮ್ ಎಲ್ ಎಗಿಂತ ಮುಂಚೆ ಅವನೇ ಹೋಗಿ ಕೂತಿದ್ದ ಬೇರೆ. ಅವನು PSO ಎಮ್ ಎಲ್ ಎ ಬಂದವ್ರು ಜಾಗ ಕೊಡ ಅನ್ನಂಗೆ ಆಯ್ತದೆ. ಕೆಲವರಿಗೆ ಅಲ್ಲಿ ಏನಾಗಿದೆ ಅಂದರೆ ಆ ಗೇಟಲ್ಲಿ ವೈಟ್ ಹಾಕಿ ಬಂದುಬಿಡ್ತಾರೆ. ಕಾರ್ಯಕ್ರಮದಲ್ಲಿ ಮೆಲಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್, ತಾಲೂಕು ಗಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಲೋಕೇಶ್ ಹಡೇನಹಳ್ಳಿ, ಸಂಪಾದಕರುಗಳಾದ ಮದನಗೌಡ, ಕೆಂಚೇಗೌಡ, ರವಿನಾಕಲ್ಗೂಡು, ಬಾಳು ಗೋಪಾಲ್ ಸೇರಿದಂತೆ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಮಾದೇನಹಳ್ಳಿ ಮಜರೆ ಮೆಣಸಿನಹಟ್ಟಿ ಗ್ರಾಮದ ಕುರಿಗಾಹಿ ಕರಿಯಪ್ಪ ಎಂಬುವರ ಕುರಿಗಳನ್ನು ಮೇಯಿಸಲು ಹೋದಾಗ ಹುಳ್ಳಿಗಿಡ ಎಂಬ ಗಿಡವನ್ನು ತಿಂದು 15 ಕುರಿಗಳು ಸಾವನ್ನಪ್ಪಿರುವ ಘಟನೆ ಶನಿವಾರ ನಡೆದಿದೆ. ಈ ಬಗ್ಗೆ ಕುರಿಗಾಯಿ ಕರಿಯಪ್ಪ ಮಾತನಾಡಿ, ನಾನು ಈ ಕುರಿಗಳನ್ನು ನಂಬಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೆ. ಆದರೆ ಏಕೈಕಿ 15 ಕುರಿಗಳು ಮೃತಪಟ್ಟಿದ್ದು ಜೀವನ ನಡೆಸುವುದೇ ಕಷ್ಟವಾಗಿದೆ. ಈ ಕುರಿಗಳ ಸಾವಿನಿಂದ ಸುಮಾರು 5 ಲಕ್ಷ ನಷ್ಟ ಉಂಟಾಗಿದೆ. ಕ್ಷೇತ್ರದ ಶಾಸಕರಾದ SR ಶ್ರೀನಿವಾಸ್ ಭೇಟಿ ನೀಡಿ ಹಾಗೂ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಕುರಿಗಾಯಿ ರೈತ ಕರಿಯಪ್ಪ ಮನವಿ ಮಾಡಿದ್ದಾರೆ. ಸ್ಥಳಕ್ಕೆ ಪಶುವೈದ್ಯಾಧಿಕಾರಿ ಲೋಹಿತ್ ಭೇಟಿ ನೀಡಿ ಪರಿಶೀಲಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಕುರಿ ನೆನ್ನೆ ಮೇಯಕ್ಕೆ ಹೋಗಿತ್ತವ, ಮೇವೇನ ತಿಂದು 15 ಕುರಿ ಒಂದು ಅರ್ಧ ಗಂಟೆ ಒಳಗೆ 15 ಕುರಿ ಅಲ್ಲೇ ತೀರೋಗಿತ್ತು. ಇದಕ್ಕೆ ಏನಾದ್ರು ಒಂದು ಸರ್ಕಾರದಿಂದ ಪರಿಹಾರ ಬರುತ್ತಾ ಕೊಡಿ, ಪರಿಹಾರ ಕೊಡಿ ಅಂತ ಹೇಳಿದ್ದಿಲ್ಲ. ಎಲ್ಲಿ ಮೈಸಕ್ಕೆ ಹೋಯ್ದ್ರಿ? ಇಲ್ಲೇ ತೋಟ ಎಷ್ಟು ಕುರಿ ಇದ್ದು? 120 ಇದ್ದು ಸರ್. 120 ಮೈಸಕ್ಕೆ ಹೋಯ್ದ್ರಾ? 120 ಮೇಯ್ಸಕ್ಕೆ ಹೋಯ್ದು. ಅದ್ರ ಎಷ್ಟು ಸತ ಇರೋದೀಗ? ಏನು ತಿಂದೈತೆ ಅಂತ ಏನು ತಿಂದೈತೆ ಅಂತ ಗೊತ್ತಿಲ್ಲ. ಹೌದಾ? ಮೇಯತ್ತಲ್ಲಿ ಹಂಗಾಗಿಬಿಟ್ಟು ಅರ್ಧ ಗಂಟೆ ಒಳಗೆ. ಹೌದಾ? ಮಾಮೂಲಿ ಮೇಯೋ ಜಾಗದಾಗೆ ಮೇಯ್ದಿದವಾ ಪ್ರತಿದಿನ? ಅರ್ಧ ಗಂಟೆ ಒಳಗೆ ಹಂಗಾಗಿಬಿಟ್ಟು. ಹೌದಾ ಸರ್, ನಾವು ಮುಂಚೆಯಿಂದ ಬರೀ ಕುರಿಯಿಂದಲೇ ಜೀವನ ಮಾಡ್ತಾ ಇದ್ದೀವಿ ಸರ್. ನಮ್ಗೇನು ಹೊಲ ಮನೆ ಏನಿಲ್ಲ ಸರ್. ಅದೇ ಕುರಿಯಿಂದಲೇ ಹೊಟ್ಟೆ ಹೊರ್ಕೊಂಡಿದ್ವಿ ಸರ್. ಅದರಿಂದಲೇ ಇಲ್ಲೆಲ್ಲ ಹೊಟ್ಟೆ ಸಂಸಾರ ಮಾಡ್ಕೊಂಡಿದ್ದು. ಹಿಂಗಾಯಿತು. ಮೊನ್ನೆ ಹೋದಾಗ ಮೇಯ್ತಿದ್ದು ಹಿಂಗಾಗ್ಬಿಟ್ಟವೆ. ಏನಾರು ಅದರಿಂದ ಸ್ವಲ್ಪ ಸರ್ಕಾರದಿಂದ ಪರಿಹಾರ ಕೊಡಿ ಸರ್. ಪರಿಹಾರ ಕೊಡಿ ಪರಿಹಾರ ಕೊಡಿ ಏನಾರು ಅಂತೇಳಿ ಕಾಡುಗೋದ್ರ ಪರಿಷತ್ನ ತಾಲೂಕು ಅಧ್ಯಕ್ಷರು. ನಮ್ಮ ಗ್ರಾಮದಲ್ಲಿ ಕರಿಯಪ್ಪ ಅಂತ ಒಬ್ಬ ರೈತ ಕುರಿಗಳನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ರು. ಬಡ ರೈತ ಕುಟುಂಬ. ನೆನ್ನೆ ಕುರಿ ಮೇಯ್ಸಕ್ಕೆ ಹೋಗಿ ಉಳ್ಳಿಗಿಡ ಎಂಬ ಒಂದು ಸಸಿನ ತಿಂದು 15 ಕುರಿಗಳು ಸಾವನ್ನಪ್ಪಿದ್ದಾರೆ. ಅದಕ್ಕೆ ಏನು ಮಾಡಿಸ್ಬೇಕು, ಡಾಕ್ಟ್ರು ಮತ್ತು ನಮ್ಮ ಕುರಿ ಮತ್ತು ಉಣ್ಣೆ ಮಂಡಳಿ ಡಾಕ್ಟ್ರು ನಾಗೇಶ್ ಸಾಹೇಬ್ರನ್ನ ಕರೆಸಿ ಎಲ್ಲ ಮಾತಾಡಿ ಡಾಕ್ಟ್ರನ್ನ ಕರೆಸಿ ಅದಕ್ಕೇನು ಮಾಡಿಸ್ಬೇಕು ಅದ್ರ ಬಗ್ಗೆ ಮಾಡ್ತಿದ್ದೀವಿ. ದಯಮಾಡಿ ಅವ್ರ ಕುರಿಗೆ 3-4 ಲಕ್ಷ ರೂಪಾಯಿ ನಷ್ಟ ಆಗೈತೆ. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಮಾನ್ಯ ನಮ್ಮ ತಾಲೂಕು ಶಾಸಕರಾದಂಥ ಶ್ರೀನಿವಾಸ್ ಸಾಹೇಬರು ಕೂಡ ಇದ್ರ ಬಗ್ಗೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ಮಾಧ್ಯಮ ಒಂದು ಪ್ರಬಲ ಅಂಗ ಎಂದು ಶಾಸಕ AR ಕೃಷ್ಣಮೂರ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದರು.
ಕೊಳ್ಳೇಗಾಲ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಪತ್ರಕರ್ತರು ಮೌಲ್ಯಾಧಾರಿತ ಸುದ್ದಿಗೆ ಒತ್ತು ನೀಡಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಪತ್ರಕರ್ತರ ಕೆಲಸ ಅತ್ಯಂತ ಜವಾಬ್ದಾರಿಯುತವಾಗಿದ್ದು, ತಮ್ಮ ಬರವಣಿಗೆಯಲ್ಲಿ ನೈಜ ಸುದ್ದಿ ಬಿತ್ತರಿಸಬೇಕೆಂದು ಸಲಹೆ ನೀಡಿದರು. ಇವತ್ತು ಜಿಲ್ಲಾ ಮಟ್ಟದ ಸ್ಥಾಪನೆ ಮಾಡಿ ಅವರ ಒಂದು ಮನವಿ ಮೇಲೆ ಜಿಲ್ಲಾ ಕೇಂದ್ರದಲ್ಲಿ 1 ಎಕರೆ 18 ಕೋಟಿ ಜಾಗವನ್ನು ಅವರಿಗೆ ಸರ್ಕಾರ ಮುಖಾಂತರ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟು ಜಿಲ್ಲೆಯ ಪತ್ರಕರ್ತರಿಗೆ ಆ ಸಂಘದ ಮುಖಾಂತರ ಅದು ಪ್ರತ್ಯೇಕವಾಗಿ ಸೈಡ್ ಹಂಚಿಕೆ ಮಾಡೋದು 1+2 ಅಂತ ಲೇಔಟ್ ನೆಲಮಾಡಿ ಮತ್ತು ಮೇಲ್ಮಾಡಿಯಿಂದ ಕಟ್ಟುವಂಥ ಸಂದರ್ಭದಲ್ಲಿ ಅದನ್ನು ತಾವು ವಿತರಣೆ ಮಾಡುವಂಥ ತೀರ್ಮಾನವನ್ನು ನಾವು ಕೈಗೊಳ್ಳಬೇಕಾದಂಥದ್ದು ತಮ್ಮ. ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಗುಳಿಪುರ ನಂದೀಶ್ ಮಾತನಾಡಿ, ಶಾಸಕರು ಕೊಳ್ಳೇಗಾಲ ಪತ್ರಕರ್ತರ ಭವನವನ್ನು ಪೂರ್ಣ ನಿರ್ಮಿಸಲು ಅನುದಾನ ನೀಡಿ ತಮ್ಮ ಅವಧಿಯಲ್ಲೇ ಭವನ ಉದ್ಘಾಟನೆಯನ್ನ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ಮಾನ್ಯ ಶಾಸಕರಾದಂಥ ಎ.ಆರ್. ಕೃಷ್ಣಮೂರ್ತಿ ಅವರು, ಸರ್ ನಾವು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಒಂದೇ ಸರ್, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು, ಕಡಲು ನಿನ್ನದೆ ಹಡಗು ನಿನ್ನದೆ ಕಡಗಲು ನಿಲ್ಲದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ಅಂದ್ಬಿಟ್ಟು ನಮ್ಮ ಕೊಳ್ಳೇಗಾಲದ ಪತ್ರಕರ್ತರು ನಿಮಗೆ ಸಾಕಷ್ಟು ಭಿನ್ನ ಒತ್ತಡಕ್ಕೆ ನಾನು ಕೊಟ್ಟಿದ್ದಾರೆ. ನೀವು ಏನಾದರೂ ಮಾಡಿ ಸರ್, ಒಳ್ಳೇದು ಮಾಡಿ, ನಮ್ಗೆ ಅದು ಇದು ಗೊತ್ತಿಲ್ಲ ಅಂತ ದಯಮಾಡಿ ಸರ್. ಈಗ ಶ್ರೀನಿವಾಸ್ ಪ್ರಸಾದ್ ರವರು ನಾವು ಮನವಿ ಮಾಡ್ಕೊಂಡಾಗ ದೇವರಾಜ್ ಆಗಲಿ, ನಾನಾಗಲಿ, ಕೊಳ್ಳೇಗಾಲ ತಾಲೂಕು ಪತ್ರಕರ್ತರ ಸಂಘ ಇದಾಗಲಿ, ನಾವು 10 ಲಕ್ಷ ರೂಪಾಯಿ ದೇಣಿಗೆ ಹಾಕಬೇಕು ಅನ್ನೋ ತಕ್ಷಣ ನಮ್ಮ ಮನವಿಗೆ ಸ್ಪಂದಿಸಿ 5 ಲಕ್ಷ ರೂಪಾಯಿ ದೇಣಿಗೆ ಹಾಕಿ ಇದು ಮಾಡಿದ್ರು. ನಮ್ಮ ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಮಹೇಶ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವರಾಜ್ ಕಪ್ಪುಸೋಗೆ, ತಾಲೂಕು ಗ್ಯಾರಂಟಿ ಅಧ್ಯಕ್ಷ ರಾಜೇಂದ್ರ, ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಾಣಿಗಳು ತಂದೆ ತಾಯಿ ಗುರು ಹಿರಿಯರನ್ನ ಚೆನ್ನಾಗಿ ನೋಡಿಕೊಳ್ಳುವವರಿಗೆ ಒಳ್ಳೆಯ ಸಂಸ್ಕೃತಿ ಇರುತ್ತದೆ ಎಂದು ನಿಯೋಜಿತ ಜಿಲ್ಲಾ ಪಾಲಕರಾದ ರವಿಶಂಕರ್ ಡಾಕೂಜಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ರೋಟರಿ ಶಾಲಾ ಆವರಣದಲ್ಲಿ ನಡೆದ ರೋಟರಿ ಸಂಸ್ಥೆ ನೂತನ ಅಧ್ಯಕ್ಷ ಕಾರ್ಯದರ್ಶಿ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣುವ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಇದೇ ವೇಳೆ ರೋಟರಿ ಸಂಸ್ಥೆ ನೂತನ ಅಧ್ಯಕ್ಷರಾಗಿ ಆರಿಫ್ ಪಾಷಾ, ಕಾರ್ಯದರ್ಶಿಯಾಗಿ ಟಿಎಸ್ ಪ್ರಕಾಶ್ ಹಾಗೂ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಅವರಿಗೆ ಆರೋಗ್ಯದ ಬಗ್ಗೆ ಕೈಕೈಗಿದೆ. ಆಮೇಲೆ ಅವರಿಗೆ ಕೋವಿಡ್ ಆದಮೇಲೆ ವೆಲ್ನೆಸ್ ಆಫ್ ದ ರೊಟೇರಿಯನ್ಸ್ ಏನು ಮಾಡ್ತಾರೆ ಅಂದರೆ ಬೇರೆಯವ್ರ ಕೆಲಸ ಮಾಡಬೇಕು ಅಂದ್ಬಿಟ್ಟು ಅವರ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಮಾಡಬೇಡಿ ಅಂದ್ಬಿಟ್ಟು ರೊಟೇರಿಯನ್ಸ್ಗೆ ಇದು ವೆಲ್ನೆಸ್ ಡೈರೆಕ್ಟರ್ ಅಂತ ಮಾಡಿದ್ದಾರೆ. ಸಮಸ್ಯೆ ಇದೆಯಲ್ಲ, ವೆಲ್ನೆಸ್ ಡೈರೆಕ್ಟರ್ ಮಾಡಿದ್ದಾರೆ. ಸೊ ವೆಲ್ನೆಸ್ ಡೈರೆಕ್ಟರು ಬೇರೆ ಪಬ್ಲಿಕ್ ವೆಲ್ನೆಸ್ ಅಲ್ಲದೆ ಅದರ ಆರೋಗ್ಯ ಅಲ್ಲದೆ ರೊಟೇರಿಯನ್ಸ್ ಆರೋಗ್ಯ, ಅದು BP ಚೆಕ್ ಮಾಡಿದ್ರೆ, ಅಡಿನ ಚೆಕ್ ಮಾಡಿ, ಕಂಟಿನ್ಯೂಸ್ ಆಗಿ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರಿಗೆ ಆರೋಗ್ಯವಾಗಿ ಮೇಂಟೈನ್ ಮಾಡಿ. ಆರೋಗ್ಯ ನಿಮ್ಗೆ ಚೆನ್ನಾಗಿದ್ರೆ ಸಮಾಜದ ಆರೋಗ್ಯ ಇರುತ್ತೆ, ನಿಮ್ಮ ರೋಗಿಗಳ ಆರೋಗ್ಯ ಇರುತ್ತೆ. ನೀವು ಆರೋಗ್ಯವಾಗಿ ಕೇಳಬಾರ್ದ್ರೆ ಸಮಾಜಕ್ಕೆ ಕೆಲಸ ಮಾಡ್ಬೋದು ಅಂತ ಅಷ್ಟು ದೂರ ಆಲೋಚನೆ ಆಗುತ್ತೆ. ಆಮೇಲೆ ಕಾರುಣ್ಯ ಎಂತ ಒಳ್ಳೆ ಗೊತ್ತಾ? ಕಾರುಣ್ಯ ಅಂದರೆ ನಾವು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಹೊನ್ನೇಗೌಡ, ವೆಂಕಟೇಶ್, ರಾಜೇಶ್, ವಲಯ ಕಾರ್ಯದರ್ಶಿ ಬಾರ್ನಾಡಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ಥಳೀಯರಿಗೆ ಹುದ್ದೆ ಕೊಡುವಂತೆ ಆಗ್ರಹ, ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಹೊರಗಿನವರಿಗೆ ಹುದ್ದೆ ನೀಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಕನ್ನಡ ಬರಲ್ಲ ಎನ್ನುವ ಮುನ್ನ ಹುಷಾರ್, ಅಂಗಡಿಗೆ ಬಂದ ಗ್ರಾಹಕನಿಗೆ ಹಿಂದಿಯಲ್ಲಿ ಆವಾಜ್ ಹಾಕಿದ್ದ ಮಹಿಳೆ ವಿರುದ್ಧ ಆಕ್ರೋಶ, ಕ್ಷಮೆ ಕೇಳುವಂತೆ ಪಟ್ಟು ಅಂಗಡಿ ಮಾಲೀಕರೊಟ್ಟಿಗೆ ವಾಗ್ವಾದ. ಆಹಾರ ಹುಡುಕಾಟದಲ್ಲಿ ಮನೆ ಬಳಿ ಬಂದ ಕಾಡಾನೆ, ವಯೋವೃದ್ಧ ದಂಪತಿಗಳ ನಿದ್ದೆಗೆಡಿಸಿದ ಒಂಟಿ ಸಲಗದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸಕಲೇಶಪುರ ತಾಲೂಕಿನ ಶಾಂತಪುರ ಗ್ರಾಮದಲ್ಲಿ ಘಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.